ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರ ಬೇಲ್ ಕ್ಯಾನ್ಸಲ್ ಆಗುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಕಾರಣ ಸುಪ್ರೀಂ ಕೋರ್ಟ್ ಅಲ್ಲಿ ನಡೆದಂತಹ ವಾದ ಮತ್ತೆ ಪ್ರತಿವಾದ. ಮತ್ತೊಂದು ಕಡೆ ಡಿ ಬಾಸ್ ದರ್ಶನ್ ಗ್ಯಾಂಗ್ಗೆ ಟೆನ್ಷನ್ನು, ನಟಿ ರಮ್ಯಾ ಫುಲ್ ಸೆಲೆಬ್ರೇಷನ್ನು. ಯಾಕೆಂದರೆ ನಟಿ ರಮ್ಯಾ ಆಗಿಂದಾಗೆ ಕರ್ನಾಟಕದಲ್ಲಿ ಕಾಣಿಸ್ಕೊತಿರ್ತಾರೆ. ಮೊದಲು ಅವ್ರು ನಟಿ ಆಗಿದ್ರು, ಕರ್ನಾಟಕದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆ್ಯಕ್ಟ್ ಮಾಡ್ತಿರು, ನಂತರ ರಾಜಕಾರಣಕ್ಕೆ ಬಂದರು. ರಾಜಕಾರಣಿಯೂ ಹೌದು, ನಟಿಯೂ ಹೌದು. ಆದರೆ ಈಗ ರಾಜಕಾರಣದಲ್ಲೂ ಇಲ್ಲ, ನಟನೆಯಲ್ಲೂ ಕೂಡ ಇಲ್ಲ. ಅವರು ಸ್ವಲ್ಪ ಇದರಿಂದ ದೂರ ಇದ್ದರು ಭಾಳ ವರ್ಷಗಳ ಕಾಲ. ಮತ್ತೀಗಾಗಿಂದಾಗೆ ನನ್ನ ಒಪಿನಿಯನ್ ಎಲ್ಲಿಡ್ಲಿ, ನನ್ನ ಒಪಿನಿಯನ್ ಎಲ್ಲಿ ಹೇಳಲಿ ಅಂತ ಬರ್ತಿರ್ತಾರೆ. ಅವರು ಇವತ್ತೊಂದಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಫಸ್ಟ್ ಮ್ಯಾಟ್ರಿಗೆ ಬಂದುಬಿಡ್ತೀನಿ. ದರ್ಶನ್ಗೆ ಜಾಮೀನು ಕೊಟ್ಟ ಹೈಕೋರ್ಟ್ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಅಸಮಾಧಾನ. ವಾದ ಪ್ರತಿವಾದವನ್ನು ಆಲಿಸಿ ತೀರ್ಪನ್ನು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ JB ಪರ್ದಿವಾಲಾ, ನ್ಯಾಯಮೂರ್ತಿ R ಮಹದೇವನ್ ಅವರಿದ್ದ ಪೀಠದಲ್ಲಿ ವಿಚಾರಣೆ ನಡೆಯಿತು. ಅವರು ಕಾಯ್ದಿರಿಸಿದ್ದಾರೆ. 1 ವಾರದಲ್ಲಿ 3 ಪುಟಗಳ ಲಿಖಿತ ವಾದಾಂಶ ಸಲ್ಲಿಸಲು ಸೂಚನೆಯನ್ನು ಕೊಟ್ಟಿದೆ. ಪ್ರಾಸಿಕ್ಯೂಷನ್ ಪರ ಸಿದ್ಧಾರ್ಥ ಲೋತ್ರಾ, ದರ್ಶನ್ ಪರ ಸಿದ್ಧಾರ್ಥ ದವೆ ವಾದ ಮಂಡಿಸಿದ್ರು. ರೇಣುಕಾಸ್ವಾಮಿ ಕೊಲೆ ಬಳಿಕ ಆರೋಪಿಗಳು ದರ್ಶನ್ ಜೊತೆ ಫೋಟೋ ತೆಗೆಸಿಕೊಂಡಿದ್ರು, ನಂಬಲು ಅಸಾಧ್ಯ. ಘಟನೆ ನಂತರ ಫೋಟೋ ತೆಗೆಸಿಕೊಂಡಿದ್ರೆ ಕೊಲೆ ಮಾಡಿ ಇಂತಹ ಫೋಟೋ ತೆಗೆದುಕೊಳ್ಳಲು ಸಾಧ್ಯವೇ? ಈ ವಿಷಯ ತಿಳಿದು ಅಚ್ಚರಿ ಆಯಿತು ಅಂತ ಜಡ್ಜ್ ಇವರಂಥ ವ್ಯಕ್ತಿಗಳು ನಾನು ಆಕಸ್ಮಿಕ ಫೋಟೋ ಎಂದುಕೊಂಡಿದ್ದೆ. ಸುಪ್ರೀಂ ಜಡ್ಜ್ JB ಪರ್ದಿವಾಲಾ ಅಚ್ಚರಿಯನ್ನು ವ್ಯಕ್ತಪಡಿಸಿದರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಈ ಇಡೀ ಕೇಸ್ ಆಗಲು ನೀವೇ ಕಾರಣ ಅಲ್ವೇ ಅಂತ ಪವಿತ್ರ ಗೌಡಗೆ ಸುಪ್ರೀಂ ಜಡ್ಜ್ ಪ್ರಶ್ನೆಯನ್ನು ಮಾಡಿದಂಥ ಪ್ರಸಂಗ ಕೂಡ ನಡೀತು. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವ ಭರವಸೆ ಕಾಣಿಸ್ತಾ ಇದೆ. ಸುಪ್ರೀಂ ಕೋರ್ಟ್ ತೀರ್ಪು ಕಾಯ್ದಿರಿಸೋದಕ್ಕೆ ನಟಿ ರಮ್ಯಾ ಪೋಸ್ಟ್ ಹಾಕಿದ್ದಾರೆ. ದರ್ಶನ್ ಫ್ಯಾನ್ಸ್ಗೆ ಶಾಕ್ ಕೊಟ್ಟಿರ್ತಕ್ಕಂಥ ನಟಿ ರಮ್ಯಾ ಏನು ಶಾಕು ಇಲ್ಲ, ಪಾಕು ಇಲ್ಲ. ರಮ್ಯಾ ಅವ್ರನ್ನ ಯಾರೂ ಸೀರಿಯಸ್ ಆಗಿ ತಗೊಂಡಿಲ್ಲ. 6 ತಿಂಗಳು ಮಂಡ್ಯದಲ್ಲಿ ಒಂದ್ಸರಿ MP ಆಗಿ ಹೋದ್ಮೇಲೆ ಸೋತು ರಾಜಕೀಯದಲ್ಲಿ ಯಾರೋ ಅವ್ರನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ, ಇನ್ನು ಆ್ಯಕ್ಟಿಂಗಲ್ಲೂ ಸೀರಿಯಸ್ ಆಗಿ ತಗೊಂಡಿಲ್ಲ ರಮ್ಯಾ ಅವ್ರನ್ನ. ಆ್ಯಂಡ್ ಎರಡನೇದು, ದರ್ಶನ್ ಅವ್ರನ್ನ ಯಾವ ಕಾರಣಕ್ಕೆ ವಿರೋಧ ಮಾಡ್ತಿದ್ರು ಗೊತ್ತಿಲ್ಲ ರಮ್ಯಾ ಅವರು. ಇವತ್ತಿಗೆ ದರ್ಶನ್ಗೆ ಇಡೀ ಮೀಡಿಯಾದಲ್ಲಿ ಬರೀ ದರ್ಶನ್ ಚರ್ಚೆ ಆಗ್ತಿದೆ. ಧರ್ಮಸ್ಥಳದಲ್ಲಿ 100 ಹೆಣಗಳ ಹೂತು ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಯಾರಿಗೂ ಆತ್ರನೂ ಇಲ್ಲ, ಕಾತ್ರನೂ ಇಲ್ಲ, ಒಂದು ಬ್ರೇಕಿಂಗ್ ನ್ಯೂಸ್ ಇಲ್ಲ ಅನ್ನೋ ಚರ್ಚೆ ಕೂಡ ಗ್ರೌಂಡಲ್ಲಿ ಆಗ್ತಿದೆ. ಆ್ಯಂಡ್ ದರ್ಶನ್ ರಮ್ಯಾ ಕಂಪೇರೇ ಮಾಡೋಂಗಿಲ್ಲ. ಈ ಪ್ರಕರಣದಲ್ಲಿ ಆರೋಪಿ ಇರಬಹುದು, ಆ ಪ್ರಕರಣ ಯಾಕಾಯಿತು ಅಂತ ಚರ್ಚೆ ಹೋದಾಗ ಅದು ಬೇರೆ ಬೇರೆ ಪರ ವಿರೋಧ ಚರ್ಚೆ ಆಗುತ್ತೆ. ಕೇಳ್ತಾರೆ ಒಂದಷ್ಟು ಜನ, ನಿಮ್ಮನೆ ಹೆಣ್ಮಕ್ಳಿಗೆ ಯಾರು ಹಂಗೆ ಮೆಸೇಜ್ ಮಾಡಿದ್ರೆ ಸುಮ್ಮನೆ ಬಿಟ್ಬಿಡ್ತಿದ್ರಾ ಅಂತ. ಈ ಥರ ಚರ್ಚೆಗಳು ಆಗ್ತಿದೆ. ಕೊಲೆ ಪರಿಹಾರ ಅಲ್ಲ, ಕಾನೂನಿನ ಪ್ರಕಾರ. ಯಾರ ಬಿಸಿ ರಕ್ತ ಅನ್ಸ್ಕೊಂಡವರು ಹಾಗೆ ಹೀಗೆ ಒಂದಷ್ಟು ಗಂಡಸ್ತನ ಇದ್ದರೆ ಅನ್ನೋ ಚರ್ಚೆಗಳು ಅವು ಇವು ಬಂದಾಗ ಇವೆಲ್ಲ ಸಹಜವಾಗಿ ಆಗ್ತಿರ್ತವೆ. ಇವತ್ತಿನ ಸಮಾಜದಲ್ಲಿ ಪತ್ನಿ ವ್ರತಸ್ಥ ಅವು ಇವು ಶ್ರೀರಾಮಚಂದ್ರ ಅಂತ ಮಾತಾಡೋರೆಲ್ಲ ಹಿಂದ್ಗಡೆ ರಾವಣ ಆಗಿರ್ತಾರೆ. ಬಟ್ ಇಲ್ಲಿ ದರ್ಶನ್ ಈ ಪ್ರಕರಣದಲ್ಲಿ ನೇರವಾಗಿ ಎಂಟ್ರಿ ಆಗಿರ್ಬೋದು. ಆದರೆ ಕೊಲೆಯ ಸಮರ್ಥನೆಯಲ್ಲ. ಆದರೆ ಹಾಗಂತ ಅಮಾಯಕ, ಮುಗ್ಧ, ಏನೂ ತಿಳಿಯದ ವ್ಯಕ್ತಿ ನಿಂತಿದ್ದವನ್ನ ಕರ್ಕೊಂಡು ಬಂದು ಚುಚ್ಚಿಬಿಟ್ರು ಅಂತ ಯಾರೂ ಭಾವಿಸೋಕ್ಕೆ ಸಾಧ್ಯ ಇಲ್ಲ. ಅವರವ್ರು ಮಾಡಿದಂಥ ಪಾಪ ಕರ್ಮಕ್ಕೆ, ಅವ್ರವ್ರು ಮಾಡಿದಂಥ ಸಮಸ್ಯೆಗೆ, ಅವ್ರು ಮಾಡಿದಂಥ ಇದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಭಗವಂತ ಅಲ್ಲೇ ಕೊಡ್ತಾನೆ. ಹಾಗಂತ ಕಾನೂನು ಕೈಗೆತ್ತಿಕೊಳ್ಳೋದು ಸರಿಯೇ? ತಪ್ಪು. ಹಾಗಂತ ಕೆಟ್ಟ ಸಿಗ್ತವ್ರು ಮೆಸೇಜ್ ಮಾಡೋದು ಸರಿಯೇ? ತಪ್ಪು. ಸೊ ಅದೊಂದು ಕಡೆ ಇರಲಿ. ರಮ್ಯಾ ಅವರು ನ್ಯಾಯ ಸಿಗುವಂಥ ಸನ್ನಿವೇಶ ಹತ್ರ ಬಂದಿದೆ. ಅದೇ ರಮ್ಯಾ ಅವ್ರಿಗೆ ಹಿಂಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತೀರಿ, ಏನು ಮಾಡ್ತಿದ್ರು ರಮ್ಯಾ ಅವ್ರ ರಿಯಾಕ್ಷನ್ ಏನಾಗಿರೋದು ಅನ್ನೋ ಪ್ರಶ್ನೆಯನ್ನು ಕೂಡ ಸೋಷಿಯಲ್ ಮೀಡಿಯಾ ಓಡಾಡ್ತಿದೆ. ಎರಡೂ ಕಡೆ ವಾದ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುವ ಸಮಯ ಹತ್ತಿರ ಬಂದಿದೆ. ಎಸ್, ಗುಡ್, ಕಾನೂನಾತ್ಮಕವಾಗಿ ಕರೆಕ್ಟ್. ಆದರೆ ರೇಣುಕಾಸ್ವಾಮಿ ಮಾಡಿದಂಥ ಮೆಸೇಜ್ಗಳು, ಸಂದೇಶಗಳು, ಆ ಚಾಟು, ಕರೆದದ್ದು, ಇಷ್ಟಕ್ಕೆ ಬರ್ತೀರಾ ಅಷ್ಟಕ್ಕೆ ಬರ್ತೀರಾ ಅಂತ ಕರೆದದ್ರ ಬಗ್ಗೆ ರಮ್ಯಾಗೆ ಸಂದೇಶವನ್ನು ರವಾನೆ ಮಾಡಿದರೆ ಅವ್ರ ರಿಯಾಕ್ಷನ್ ಏನಾಗಿತ್ತು ಅಂತ ಒಂದು ಜನ ಕೇಳ್ತಾ ಇದ್ದಾರೆ ಅಲ್ಲಿ. ಸೊ ಹಾಗಾಗಿ ಯಾವ ಪ್ರಕರಣವೂ ಒಂದೇ ವರ್ಷನಿರಲ್ಲ, 2 ವರ್ಷಗಳಿರುತ್ತೆ. ಚಿನ್ನಾರನ್ನ ಬಂಗಾರ ಅಂತ ಅವ್ರ ಫ್ಯಾಮಿಲಿ ಜೊತೆ ಅವ್ರ ಸಂಸಾರ ಮಾಡ್ಕೊಂಡಿದ್ದಿದ್ರೆ ಅಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಯಾರು ಏನೋ ಹೊಡಿತಿರಲಿಲ್ಲ, ಬಡಿತಿರಲಿಲ್ಲ, ಸಾಯಿಸ್ತಿರಲಿಲ್ಲ.
ಇನ್ಯಾರ್ದೋ ಫ್ಯಾಮಿಲಿ ಕೈ ಹಾಕದ ಕಾರಣಕ್ಕೆ ಹಿಂಗಾಯಿತು ಅಂತ ಕೆಲವರು ಹೇಳ್ತಾರೆ. ಸೊ ಹಾಗಾಗಿ ಸಮರ್ಥನೀಯ ವಿಷಯ ಅಲ್ಲ, ಸರಿ ತಪ್ಪು ಎರಡನ್ನೂ ಮಾತಾಡಬೇಕಾಗತ್ತೆ. ಸೊ ಹಾಗಾಗಿ ಓಕೆ, ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನ್ಯಾಯ ಸಿಗೋ ಲಕ್ಷಣ ಇದೆ, ನ್ಯಾಯ ಸಿಗೋ ಭರವಸೆ ಕಾಣ್ತಾ ಇದೆ ಅಂತ ಹೇಳುವವರು ಈ ಪ್ರಕರಣ ಯಾಕಾಯಿತು, ಎಲ್ಲಿ ಶುರುವಾಯಿತು, ಅದರ ಬಗ್ಗೆ ತಾವೇನು ಹೇಳ್ತೀರಿ ಅನ್ನೋ ಪ್ರಶ್ನೆಗಳು ಕೂಡ ಉತ್ತರ ಕೊಡಬೇಕಾಗತ್ತೆ ಅಂದಾಗ ರಮ್ಯಾ ಅವರ ಬಗ್ಗೆ ನೋ ರಿಯಾಕ್ಷನ್ ಅಂತ ಅನಿಸುತ್ತೆ. ಕಾರಣ ಇಷ್ಟೇ, ನಿರಪರಾಧಿ ಅಪರಾಧಿ ಇವೆಲ್ಲ ಕೋರ್ಟ್ ತೀರ್ಮಾನ ಮಾಡುತ್ತೆ. ಈಗಾಗಲೇ ದರ್ಶನ್ 1 ರೌಂಡು 2 ರೌಂಡ್ ಜೈಲಿಗೆ ಹೋಗಿ ಬಂದವ್ರೆ, 2 ರೌಂಡ್ಸ್. ಆಮೇಲೆ ಮತ್ತೆ ಏನು ವಾವ್ ಫ್ಯಾಕ್ಟ್ರಿ ಏನಿಲ್ಲ, ಇದರಲ್ಲಿ ಏನು ಬರುತ್ತೆ, ಈ ಪ್ರಕರಣ ಸಂಬಂಧಪಟ್ಟಂಗೆ ತೀರ್ಪು ಬಂದರೆ ಶಿಕ್ಷೆ ಆದರೆ ಅದನ್ನು ಅನುಭವಿಸ್ತಾರೆ. ಆದರೆ ಯಾಕೆ ಈ ಪ್ರಕರಣ ಶುರುವಾಯಿತು, ಯಾಕೆ ಈ ಹತ್ಯೆ ಆಯಿತು ಅನ್ನೋ ಮೂಲ ಹುಡುಕ್ತಾ ಹೋದಾಗ ಎರಡೂ ಕಡೆ ತಪ್ಪುಗಳಾಗಿದೆ. ಕಾನೂನು ಮತ್ತೊಬ್ಬರ ಮನೆ ಹೆಣ್ಮಕ್ಳಿಗೆ ಮೆಸೇಜ್ ಮಾಡಿ ಕೆಟ್ಟಾಗೆ ಕರೀರಿ, ಕಾಸು ಕೊಡ್ತೀನಿ ಬನ್ನಿ ಅಂತ ಕರಿತೀನಿ ಅನ್ನೋದು ಕೂಡ ತಪ್ಪು. ಇನ್ನೊಂದು ಕಡೆ ವ್ಯಕ್ತಿಯನ್ನು ಸಾಯಿಸೋದು ಕೂಡ ತಪ್ಪು. ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಈ ಘಟನೆ ಎರಡೂ ಕಡೆ ಆಗಿದೆ. ಹಾಗಾಗಿ ಕೆಲವರು ಸಿಂಪತಿ ವ್ಯಕ್ತಪಡಿಸೋರು, ಮಾತನಾಡೋರು, ಹಿಂಗೆ ಮಾಡಬಾರ್ದಾಗಿತ್ತು ಮನುಷ್ಯ ಹಿಂಗೆ ಮಾಡಿಬಿಟ್ಟ, ಮೆಸೇಜ್ ಮಾಡಿದ ತಪ್ಪು, ನಂತರ ಇವ್ರು ಮಾಡಿದ ತಪ್ಪು, ಎರಡೂ ಕಡೆ ತಪ್ಪುಗಳಿದೆ. ಆಗ ದೊಡ್ಡವರಾಗ್ತಾರೆ ಜನ. ರಮ್ಯಾ ಬಂದಿನ ಸಿನಿಮಾದಲ್ಲೇನು ಹೀರೋಯಿನ್ ಆ ಹೀರೋಯಿನ್ ಆಗೋ ಟೈಮ್ ಮುಗಿದೋಯ್ತು, ವಯಸ್ಸಾಯಿತು. ಇನ್ನು ರಾಜಕಾರಣ ಒಂದು ಬಾಕಿ ಇದೆ. ಬಟ್ ರಾಜಕಾರಣ ಅಂದಾಗ ಇವೆಲ್ಲ ವರ್ಕೌಟ್ ಆಗುತ್ತಾ ಅಂದರೆ ಎಗೇನ್ ಮಂಡ್ಯಗೆ ಹೋದರೆ ಅದೇ ಮಂಡ್ಯ ಚುನಾವಣೆಯಲ್ಲಿ ದರ್ಶನ್ ಅವರು ಕುಮಾರಸ್ವಾಮಿ, DK ಶಿವಕುಮಾರ್ ಇಬ್ಬರ ಕ್ಯಾಂಡಿಡೇಟ್ನ ಸೋಲಿಸಿ ಸುಮಲತಾ ಅವ್ರು ಗೆಲ್ಸ್ಕೊಂಬಂದಂಥ ಲೀಡ್ರ್ ಇದಲ್ಲ, ಆ ಯಶ್ ದರ್ಶನ್ ಕೂಡ ಅದ್ರಲ್ಲಿ ಒಬ್ಬರು. ಸೊ ಹಾಗಾಗಿ ರಮ್ಯಾ ದರ್ಶನ್ ಅವ್ರ ವಿರುದ್ಧ ಕಾಮೆಂಟ್ ಹಾಕಿ ದರ್ಶನ್ ಅವರ ಟೀಮನ್ನು ಕೆರಳಿಸಿ ಸಾಧಿಸೋದೇನಿಲ್ಲ, ವಿರೋಧ ಕಟ್ಕೊಳ್ಳೋದು ಅಷ್ಟೇ. ಆದರೆ ಇವ್ರು ಮಾಡಿರೋ ಕೆಲಸ ಒಳ್ಳೆಯದು ಶಿವು, ಯಾಕೆ ಇದನ್ನು ಕಣಿಸಿದೆಯಾ ಅಂತಂದರೆ ನಾನು ಕಣಿಸೋದಲ್ಲ, ಎರಡೂ ಕಡೆ ನೋಡಿ ಹೆಣ್ಮಕ್ಳಿಗೆ ಮಾದರಿ ಆಗಬೇಕಲ್ಲ. ಇವತ್ತು ಎಷ್ಟೋ ಜನ ಅದನ್ನು ಹೇಳೋಕ್ಕಾಗದೆ ಆತ್ಮಹತ್ಯೆ ಮಾಡ್ಕೋತಾವ್ರೆ. ಇನ್ನು ಎಷ್ಟೋ ಕಡೆ ಹೋಗಿ ಬಡಿತು, ಈಗಲೂ ಆ ಥರ ಗಲಾಟೆ ಸಂಘರ್ಷಗಳಾಗ್ತದೆ. ಕೊಲೆಗಳು ತಿಂಗಳಲ್ಲಿ ಒಂದು 5-6 ಕೊಲೆ ಈ ಟೈಪೇ ಆಗ್ತಾಯಿದೆ, ಗೊತ್ತಾಗೋ ಥರ. ಅವ್ನು ನನ್ನ ಅಕ್ಕನ ಮೆಸೇಜ್ ಮಾಡ್ದೆ, ನನ್ನ ತಂಗಿಗೆ ಮೆಸೇಜ್ ಮಾಡ್ದೆ, ನನ್ನ ಹೆಂಡ್ತಿಗೆ ಮೆಸೇಜ್ ಮಾಡ್ದೆ, ನನ್ನ ಗರ್ಲ್ಫ್ರೆಂಡ್ ಮೆಸೇಜ್ ಮಾಡ್ದೆ ಕೆಟ್ಟಾಗೆ ಅನ್ನೋ ಕಾರಣಕ್ಕೆ ಇದೆಲ್ಲ ಆಗ್ತದೆ. ಆ ಅಶ್ಲೀಲವಾಗಿ ಸಂದೇಶ ಕಳಿಸೋದು, ಕರೆಯೋದು, ಮಾಡೋದು, ಇದು ನಿಂತಾಗ ಈ ಥರ ಸಮಸ್ಯೆಗಳು ನಿಲ್ಬೋದೇನೋ. ಸೊ ಹಾಗಾಗಿ ಮಾಜಿ ನಟಿ, ಮಾಜಿ ಸಂಸದೆ ರಮ್ಯಾ ಅವರು ಈ ವಿಷಯದಲ್ಲಿ ಆಲೋಚನೆ ಮಾಡಬೇಕಾಗಿತ್ತೇನೋ ಅಂತ ಅನ್ಸುತ್ತೆ. ಏನೇನೋ ದರ್ಶನ್ಗೂ ಅವ್ರಿಗೂ ಯಾವ ಕಾಲದ ದ್ವೇಷನೋ ಗೊತ್ತಿಲ್ಲ, ಅವ್ರು ಕಾಮೆಂಟ್ ಹಾಕಿರ್ತಾರೆ. ಬಟ್ ತಾವೇನು ಹೇಳ್ತೀರಿ ಈ ಪ್ರಕರಣದಲ್ಲಿ? ದರ್ಶನ್ ಕ್ಲೀನ್ ಕೃಷ್ಣಪ್ಪ ಏನೂ ಮಾಡೇ ಇಲ್ಲಪ್ಪ ಅಂತ ನಾನು ಹೇಳ್ತಾ ಇಲ್ಲ. ದರ್ಶನ್ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಇದುವರೆಗಿನ ಸಾಕ್ಷಿಗಳು, ವ್ಯವಸ್ಥೆಗಳು ನೋಡಿದಾಗ. ಅಟ್ ದಿ ಸೇಮ್ ಟೈಮ್ ಕಾನೂನು ಅದನ್ನು ಇದು ಮಾಡುತ್ತೆ. ಈ ದೇಶದಲ್ಲಿ ಉಗ್ರ ಕಸಬ್ಗೂ ಕೂಡ ಶಿಕ್ಷೆ ಆಗಿದೆ, ಎಷ್ಟೋ ಜನಕ್ಕೆ ಶಿಕ್ಷೆ ಆಗಿದೆ, ರಾಜಕಾರಣಿಗಳು ಶಿಕ್ಷೆ ಆಗಿದೆ, ಕೊಲೆ ಪ್ರಕರಣಗಳು ನಡೀತಾನೆ ಇದ್ದಾವೆ. ಅವು ಯಾವ್ಯಾವ ಕಾರಣಕ್ಕೆ ನಡೆದು ಅನ್ನೋದ್ರ ಮೇಲೆ ಆಧಾರದ ಮೇಲೆ ಆ ಶಿಕ್ಷೆ ಅವು ಇವು ಏನು ಕತೆ ಅಂತ ನಡೀತದೆ. ತಾವೇನು ಹೇಳ್ತೀರಿ ದರ್ಶನ್ ಪ್ರಕರಣಕ್ಕೆ ಮತ್ತು ರಮ್ಯಾ ಅವರ ಕಾಮೆಂಟ್ ಬಗ್ಗೆ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಧನ್ಯವಾದ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.